ನಾವು ಈ ಜನ್ರೇಷನ್ ಪೇರೆಂಟ್ಸು ಲೈಫ್ನ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಬಿಟ್ಟಿದ್ದೀವಲ್ವಾ ಅಂತ ಅನಿಸ್ತಾ ಇರುತ್ತೆ. ಮೊದಲೆಲ್ಲ ನಮ್ಮ ಬಾಕ್ಸ್ಗಳಲ್ಲಿ ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ದೋಸೆ, ಉಪ್ಪಿಟ್ಟು ಇಂಥವಿರ್ತಿತ್ತು. ಬಟ್ ಇವಾಗಿನ ಕಾಲದ ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದಿದ ತಕ್ಷಣವೇ ಆ ಊಟದಲ್ಲಿ ಪ್ರೋಟೀನ್ ಇದೆಯಾ, ಕ್ಯಾಲ್ಶಿಯಮ್ ಇದೆಯಾ, ಐರನ್ ಸಿಗ್ತಿದೆಯಾ, ಫೈಬರ್ ಎಷ್ಟಿದೆ ಅಂತೆಲ್ಲ ಥಿಂಕ್ ಮಾಡಿ ಅಡುಗೆ ಮಾಡಬೇಕಾಗಿದೆ. ಆದರೂ ಆ ಮಕ್ಕಳು ತಿನ್ನೋದು ಅಷ್ಟರಲ್ಲೇ ಇರುತ್ತೆ. ಬಟ್ ಸ್ಟಿಲ್ ನಮ್ಮ ಎಫರ್ಟ್ಸ್ ನಾವು ಹಾಕ್ತೀವಲ್ವಾ. ಸೊ ಇವತ್ತು ಮಗುಗೆ ಮೂಂಗ್ ದಾಲು, ಸ್ಪಿನಾಚ್ ಹಾಕ್ಬಿಟ್ಟು ಪ್ಯಾನ್ ಕೇಕ್ಸ್ ಥರ ಮಾಡಿಕೊಟ್ಟೆ, ಚೆನ್ನಾಗಿತ್ತು. ಆಮೇಲೆ ನನ್ನ ಬ್ರೇಕ್ಫಾಸ್ಟ್ಗೆ ರಾಗಿ ಅಂಬ್ಲಿ ಮಾಡಿಕೊಂಡೆ. ಬ್ರಾಕ್ಲಿ, ಕ್ಯಾಪ್ಸಿಕಮು, ಕ್ಯಾರೆಟ್ಸ್ನೆಲ್ಲ ಹಾಕಿಬಿಟ್ಟು ಸ್ಟರ್ ಫ್ರೈ ಥರ ಮಾಡಿಕೊಂಡೆ. ಮಧ್ಯಾಹ್ನ ಬಾಕ್ಸ್ಗೆ ಯಾವಾಗಲೂ ರೈಸ್ ಇದ್ದೇ ಇರುತ್ತೆ. ಸೊ ಇವತ್ತು ರೈಸ್ ಜೊತೆಗೆ ನಾನು ಹೊಸದಾಗಿ ಕ್ರೀಮಿ ಮಶ್ರೂಮ್ ಸ್ಪಿನಾಚ್ನ ಟ್ರೈ ಮಾಡಿದ್ದೆ. ಸಖತ್ತಾಗಿತ್ತು. ಆ್ಯಂಡ್ ಫೈಬರ್ಗೆ ಆಬ್ವಿಯಸ್ಲಿ ಕುಕುಂಬರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ನಡುವೆ ನಾನು ಜಾಸ್ತಿ ಫೈಬರ್ ರಿಚ್ ತೊಗೊಳ್ಬೇಕಂತ ಡಿಸೈಡ್ ಮಾಡಿ ಜಾಸ್ತಿ ವೆಜಿಟೇಬಲ್ಸ್ನ ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡಿ ಆಫೀಸಿಗೆ ಟೈಮ್ ಆದರೂ ಮಗು ಇನ್ನೂ ಎದ್ದಿರಲಿಲ್ಲ. ನೋಡಿದ್ರೆ ಮುತ್ತು ಕೊಡ್ಬೇಕನ್ಸಿತ್ತು. ಬಟ್ ಆ ರಿಸ್ಕ್ ತಗೊಳ್ಳೋ ಸಾಹಸ ಅಂತೂ ಮಾಡ್ದಿರಾ ಆಫೀಸ್ಗೆ ಹೊರಟೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.